ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಮ್ಮನೆ ನೋಡ್ಕೊಂಡು ಕೂತಿದ್ದೀರಲ್ಲ, ಆ ಪೆಟ್ಟಿಗೆ ಎತ್ಕೊಂಡು ಕ್ಲೀನ್ ಮಾಡ್ರಿ. ಅದರಲ್ಲಿ ನಮ್ಮ ಮಗನ ಸಂಬಂಧಪಟ್ಟ ವಸ್ತುಗಳೆಲ್ಲ ಇದೆ. ಪರಮೇಶ್ವರ, ನಾನು ಆದಿಶೇಷ ಎಲ್ಲಿದ್ರು ಈಗ ನನ್ನ ಕಣ್ಣು ಮುಂದೆ ಬರೋ ಹಾಗೆ ಮಾಡು. ಏನಾಯ್ತು ಶಿವಾನಿ? ನೆಮ್ಮದಿ ಹೋಯ್ತು. ಅಪಶಕುನಗಳಿಗೆ ಕೊನೆನೇ ಇರೋದಿಲ್ಲ. ನಾವು ಬಯಸೋದೊಂದು ಆಗೋದೊಂದು. ನಿನ್ನ ಮಾತಿನ ಅರ್ಥ? ಅದನ್ನು ನಿನ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಭಗವಂತ ಅಂತ ಆದಿಶೇಷನ ನನಗೆ ತೋರು ಅಂದ್ರೆ ಕ್ಯೂನ ತಂದು ನಿಲ್ಸಿದ್ಯಲ್ಲ, ಒಂದು ಕ್ಷಣದ ಸಂತೋಷ ಎಲ್ಲವೂ ಸತ್ ಹೋಗೋ ಹಾಗಾಯ್ತು. ನನ್ನ ಆದಿಶೇಷನ ನನ್ನ ಪ್ರಯತ್ನದಿಂದ ಕಂಡು ಹಿಡಿಯೋದಕ್ಕೆ ಅಸಾಧ್ಯ ಆಗಿದೆ. ಹಾಗಾಗಿ ಮಣಿ ಬಂದ ಎಲ್ಲೆಲ್ಲೋ ಅದು ನನಗೆ ಸಿಗೋ ಹಾಗೆ ಮಾಡು ಶಿವನೇ. ಭಗವಂತ, ಶಿವಾನಿಗಿರೋ ಪ್ರಶ್ನೆಗಳಿಗೆ ನಾನೇ ಉತ್ತರ ಅಂತ ಆದಷ್ಟು ಬೇಗ ಅವಳಿಗೆ ಗೊತ್ತಾಗಲಿ. ಬೇಡ ಅಲ್ಲೇ ಕೂತ್ಕೊಳ್ಳಿ. ತಗೊಳ್ಳಿ. ಏನ್ರಿ ಆಯ್ತು ನಿಮ್ಗೆ ಇವತ್ತು? ಏನಿದು ಟ್ರೀಟ್ಮೆಂಟ್ ತುಂಬ ವಿಶೇಷವಾಗಿದೆ? ಅದು ಇವತ್ತು ಎಲ್ಲ ಸ್ಪೆಷಲ್ ಆಗಿದೆಯಲ್ಲ, ಅದಕ್ಕೆ. ಗೋವಿಂದರ, ಯಾಕೆ ಬೆವರ್ತಿದ್ದೀರಾ? ಚಳಿಗಾಲ ರೀ. ಅದು ನನಗೆ ರಾತ್ರಿ ನಿದ್ರೆ ಬರಲಿಲ್ಲ, ಅದಕ್ಕೆ. ನಿದ್ದೆ ಬರ್ದಿದ್ರೆ ಬೆವರ್ತಾರ? ಅದು ನಾನು ನೋಡಿದ್ನಲ್ಲ, ಅದಕ್ಕೆ. ಏನು ನೋಡಿದ್ರಿ? ಗೋವಿಂದರು, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಾಯ್ತು? ಬೇಡ ಬಿಡಿ ಪೊಲೀಸರ್, ನಿಮಗೆ ನಿದ್ರೆ ಚೆನ್ನಾಗಿ ಬಂತಾ? ಅಯ್ಯೋ, ಫಸ್ಟ್ ಕ್ಲಾಸ್ ನಿದ್ದೆ. ನೀವು ನಿದ್ರೆ ಮಾತ್ರ ತಗೋತೀರಾ? ಮನ್ಸು ಹಾಳು ಮಾಡಿಕೊಂಡು ಇನ್ನೊಬ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತಾರಲ್ಲ, ಅಂಥವ್ರು ನಿದ್ದೆ ಮಾತ್ರ ತಗೋತಾರೆ. ನನಗಂತೂ ಒಳ್ಳೆ ನಿದ್ದೆ ಬರುತ್ತೆ, ಸೂಪರಾಗಿ ನಿದ್ದೆ ಮಾಡ್ತೀನಿ. ಅಲ್ಲ, ಮಾತ್ರೆ ತಿಂದರೆ ಬಣ್ಣ ಬದಲಾಗುತ್ತಂತೆ ಅಲ್ವಾ? ಅದರ ಅಗತ್ಯ ನನಗಿಲ್ಲಪ್ಪ. ನನ್ನ ಬಣ್ಣ ನನಗೋಕೆ. ನೀವು ಬೇಗ ನಿದ್ರೆ ಮಾಡಿದ್ರಿ ಅನ್ಸುತ್ತೆ. ಹೌದು, ನಿನ್ನೆ ಏನು ತಿಂದ್ರಿ? ನಿನ್ನೆ ನೀವೆಲ್ಲ ಏನು ತಿಂದ್ರು ನಾನು ಅದನ್ನೇ ತಿಂದೆ. ಈಗ ಇದನ್ನು ತಿಂತೀನಿ. ಅಲ್ಲ, ನೀನು ತಿಂದಿದ್ದನ್ನ ಎಲ್ಲರೂ ತಿಂದರು, ಆದರೆ ಯಾರೂ ನೀಲಿ ಬಣ್ಣ ಆಗಲೇ ಇಲ್ಲ. ಆದರೆ ನೀನು ಮಾತ್ರ ಶ್ರೀಕೃಷ್ಣನ ಥರ ಪಳಪಳ ಅಂತ ಹೊಳಿತಾ ಇದೆಯಾ. ಏನೋ ಡೇಂಜರಸ್ ಗೇಮ್ ಆಡ್ತಾ ಇದ್ದಾನೆ. ಹೇಳ್ಬಿಡ್ಬೇಕು, ಇವನು ರಾತ್ರಿ ನೀಲಿ ಬಣ್ಣದಲ್ಲಿ ಇದ್ದ ಅಂತ ಹೇಳ್ಬಿಡ್ಬೇಕು. ಬೇಡ ಬೇಡ ಬೇಡ, ಹೇಳಿದ್ರೆ ನೀನು ಯಾಕೆ ರಾತ್ರಿ ಅಲ್ಲಿಗೆ ಹೋಗಿದ್ದೆ ಅಂತ ಸಮಸ್ಯೆ ಆಗುತ್ತೆ. ಈಗ ತೋರ್ಸೋಕ್ಕೂ ಇವನು ನೀಲಿ ಬಣ್ಣದಲ್ಲಿ ಇಲ್ಲ. ಹೋದವನು ನಾನು ಸಿಕ್ಕಾಕೋದು, ಬಣ್ಣ ಬದಲಾದವನು ಇವನು ಸಿಕ್ಕಾಕೊಳ್ಳೋದು. ಸುಮ್ಮನೆ ಬಿಡೋದೇ ವಾಸಿ. ಬಾಯ್ ಬಾಯ್, ಕೆಳಗೆ ಬಾವಾಜಿ ಕರಿತಿದ್ದಾರೆ, ಹೋಗಿ.
ಹೇಳಿ ಸರ್, ಏನೋ ಮಾತಾಡ್ಬೇಕಂದ್ರಂತೆ. ಹೌದು, ಮಾತಾಡಬೇಕು. ನಿನ್ನ ಹತ್ರ ತುಂಬ ಮಾತಾಡೋದಿದೆ. ಅಭಯ್, ನಿನಗೆ ಡಿಪಾರ್ಟ್ಮೆಂಟು ಕೆಲವು ಕೆಲಸಗಳನ್ನ ಕೊಟ್ಟಿರುತ್ತೆ. ಹಾಗೆ ನಾನು ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದ್ದೆ. ಏನಾದರೂ ಕಂಡು ಹಿಡಿದೆಯಾ? ಪ್ರೋಸೆಸಿಂಗಲ್ಲಿದೆ, ಕಂಡು ಹಿಡಿತಾ ಇದ್ದೀನಿ. ಕಂಡು ಹಿಡಿತಾ ಇದ್ದೀರಾ? ನೀವು ಈ ಮನೆಗೆ ಬಂದಿದ್ದು ಉದ್ದೇಶ ಆದರೂ ಏನು? ಉದ್ದೇಶ ನೀವೇ ಅಲ್ವಾ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು? ನಿಮ್ಮ ಮಗಳನ್ನ ಹುಡುಕೊಡ್ಬೇಕು, ಈ ಮನೇಲಿ ನಡೀತಿರೋ ನಿಗೂಢತೆಗಳನ್ನ ಕಂಡು ಹಿಡಿಬೇಕು ಅಂತ. ಅದೇ ಜವಾಬ್ದಾರಿ ಮೇಲೆ ನಾನಿಲ್ಲಿದ್ದೀನಿ. ನೀನು ನನ್ನ ಎಲ್ಲಾದರೂ ನೋಡಿದೀಯಾ? ನೋಡಿ ಸರ್. ಅಂದರೆ ನೀವು ಈ ಮನೆಗೆ ಬಂದ ಮೇಲೆ ನಿಮ್ಮನ್ನು ನೋಡಿದ್ದೀನಿ ಅಂದೆ. ಛೇ, ನಾನು ಐ ಡಿಂಟ್ ಮೀನ್ ದಟ್. ಈ ಹಿಂದೆ, ಅಂದರೆ ಭಾಳಷ್ಟು ಹಿಂದೆ ನನ್ನನ್ನು ಫೇಸ್ ಟು ಫೇಸ್ ಮೀಟ್ ಮಾಡಿದ ನೆನಪಿದೆಯಾ? ಐ ಮೀನ್, ಕೆಲವರು ಮರ್ತು ಹೋಗಿರ್ತಾರೆ, ಆದರೆ ಕೆಲವ್ರ ಮುಖ ನೋಡಿದ ಮೇಲೆ ಹಿಂದಿಂದೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ನಿನಗೇನಾದರೂ ನಾನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆಯಾ? ಛೇ, ನನಗೆ ಯಾಕೆ ಸರ್ ಹಾಗೆಲ್ಲ ಅನ್ನಿಸ್ಬೇಕು? ನೀವೀ ಮನೆಗೆ ಬಂದಾಗಲೇ ಮೊದಲನೇ ಸಲ ನಿಮ್ಮನ್ನು ನೋಡಿದ್ದು. ನಿಮ್ಮ ಡಿಪಾರ್ಟ್ಮೆಂಟು ಸಾಮಾನ್ಯವಾದದ್ದಲ್ಲ. ಹಿಂದದನ್ನ ಬಗದು ನೋಡ್ತೀರಾ, ಮುಂದಿಂದನ್ನು ತಿಳ್ಕೊತೀರಾ. ಯಾವುದೇ ಕಳ್ಳ ಆಗಲಿ ನಿಮ್ಮ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ಕೇಳಿದೆ. ಹೌದು ಸರ್, ಬರೀ ಕಳ್ಳರಷ್ಟೇ ಅಲ್ಲ, ಕೊಲೆಗಡಕರು, ದುಷ್ಟರು, ಕೆಡಕರು, ಕೆಟ್ಟ ಕೆಲಸ ಮಾಡೋರು ಯಾರೇ ಆಗಿರಲಿ ನಮ್ಮ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ಸ್ವಚ್ಛ ಭಾರತ್ ಅಭಿಯಾನ, ಅದೇ ಬೀದಿಲಿ ಬಿದ್ದಿರೋ ಕಸ ಕಡ್ಡಿನೆಲ್ಲ ಕ್ಲೀನ್ ಮಾಡೋದು, ಹಾಗೆ ನಮ್ಮಲ್ಲೂ ಒಂದು ಅಭಿಯಾನ ಇದೆ, ಪೊಲೀಸ್ನವ್ರದ್ದು. ಈ ಅಭಿಯಾನದಲ್ಲಿ ದೇಶದಲ್ಲಿ ಒಬ್ಬ ಕ್ರಿಮಿನಲ್ಲು ಇರಬಾರ್ದು, ಅವ್ರನ್ನೆಲ್ಲ ಮಟ್ಟ ಹಾಕ್ತೀವಿ. ಇದೇ ನಮ್ಮ ಉದ್ದೇಶ. ಒಟ್ಟಿನಲ್ಲಿ ಎಲ್ಲ ಕ್ಲೀನ್ ಮಾಡಕ್ಕೆ ಬಂದಿದ್ಯಾ? ಅಫ್ಕೋರ್ಸ್ ಸರ್, ಕ್ಲೀನ್ ಮಾಡ್ತೀನಿ. ಓಹೋ, ಎಲ್ಲ ಮನಸ್ಸಲ್ಲಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇದೀಯಾ? ಸರಿಯಾದ ಸಮಯಕ್ಕೆ ಹೊಂಚಾಗ್ತಾ ಇದೆಯಾ? ಹೊಂಚು ಮಾಡಿ ಸಂಚು ಹಾಕಿ ನಿನ್ನನ್ನು ಕೊಲ್ಲಕ್ಕಾಗಲ್ಲ. ಅದಕ್ಕೂ ಮುಂಚೆ ನಿನ್ನನ್ನು ನಾನೇ ಸಾಯಿಸ್ಬಿಡ್ತೀನಿ. ನನ್ನ ಕರೆಸಿದ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ. ಗೊತ್ತಾಗುತ್ತೆ, ಡೋಂಟ್ ವರಿ, ಸದ್ಯದಲ್ಲೇ ಗೊತ್ತಾಗುತ್ತೆ. ಯಜಮಾನ್ರ ಮನೇಲಿ ಏನಾದ್ರು ಕೆಲಸ ಹೇಳಿದ್ರೆ ಓಡೋಗ್ತೀರಾ. ಇಲ್ಲಿ ನಾನ್ ಕೆಲಸ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಇದೇ ಆಗೋಯ್ತು ಇವ್ರದು. ರೀ, ಮುಖಕ್ಕೆ ಸ್ವಲ್ಪ ಬಟ್ಟೆ ಕಟ್ಕೊಳ್ರಿ. ಅಮ್ಮ, ಬರೀ ಮುಖಕ್ಕೆ ಮಾತ್ರ ಬಟ್ಟೆ ಅಲ್ಲ, ಟಿವಿಗೂ ಹೊತ್ತಿ ಇಟ್ಕೊಬೇಕು. ಏನೇ ಮಟ ಅಂತ ಯಾವಾಗಿಂದ ಯಪ್ಪ. ರೀ, ಸುಮ್ಮನೆ ಕೆಲಸ ಮಾಡ್ರಿ. ಅಂತೇನಾಗಲ್ಲಮ್ಮ. ಮಧು, ನೋಡಲ್ಲಿ ಅಲ್ಲೆಲ್ಲ ಜೇಡ ಇದೆ, ಅದನ್ನೆಲ್ಲ ಕೊಡೋಗ್ಬಿಟ್ಟು ಅದನ್ನೆತ್ತು ಕೆಳಗಿಳಿಸ್ಬಿಟ್ಟು. ಹೀಗೆ ಮಾತಾಡ್ತಿದ್ರೆ ಅದನ್ನ ತಗೊಂಡ್ಬಂದು ತಲೆ ಮೇಲೆ ಕುಗ್ತೀನಿ. ಕೆಲಸ ಮಾಡ್ರಿ. ಈಗೇನು ಈ ಟ್ರಂಕ್ನ ತಗೊಂಡೋಗಿ ಹೊರಗಡೆ ಇಟ್ಟು ಮತ್ತೆ ತಂದು ಒಳಗಿಟ್ಬಿಡ್ಲಾ? ಅದ್ರ ಅವಶ್ಯಕತೆ ಏನೂ ಇಲ್ಲ. ಹೇಳಿದ ಕೆಲಸ ಮಾಡಿ ಸಾಕು. ಸುಮ್ಮನೆ ನೋಡ್ಕೊಂಡು ಕೂತಿದ್ದೀರಲ್ಲ, ಆ ಪೆಟ್ಟಿಗೆ ಎತ್ಕೊಂಡು ಕ್ಲೀನ್ ಮಾಡ್ರಿ. ಅದರಲ್ಲಿ ನಮ್ಮ ಮಗನ ಸಂಬಂಧಪಟ್ಟ ವಸ್ತುಗಳೆಲ್ಲ ಇದೆ. ಅದಲ್ಲ ರೀ, ಆ ಪೆಟ್ಟಿಗೆ, ಆ ದೊಡ್ಡ ಪೆಟ್ಟಿಗೆ ಎತ್ಕೊಳ್ಳಿ.
ನಾನು ಯಾರು ಅನ್ನೋದು ನನಗೆ ಗೊತ್ತಾಗಬೇಕಾಗಿರೋ ಸತ್ಯ. ಆ ಸತ್ಯ ಗೊತ್ತಾಗಬೇಕು ಅಂತ ತಾನೇ ನಾನು ಈ ವೇಷದಲ್ಲಿರೋದು. ಅಂಥದ್ರಲ್ಲಿ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇನ್ಯಾರೋ ಯಾಕೆ ಪ್ರಯತ್ನ ಪಡ್ತಿದ್ದಾರೆ? ಅಘೋರನಾಥೇಶ್ವರ ಆ ಮಹಾದೇವನಿಗೆ ಒಂದಷ್ಟು ಅವತಾರ, ಅವನ ಅಂಶವಾದ ನಿನಗೂ ಕೂಡ ಒಂದಷ್ಟು ಅವತಾರ. ನೀನು ಬದಲಾದ ದೇಹ ಅಷ್ಟೇ, ದೇಹದೊಳಗಿರುವ ಆತ್ಮ ಅವಿನಾಶಿ, ದೇಹ ವಿನಾಶ. ನಿನ್ನ ಮೇಲೆ ಕ್ಷುದ್ರ ಶಕ್ತಿಯ ಪ್ರಯೋಗವಾಗಿದೆ. ನೀನು ಯಾರು? ನಿನ್ನ ಹಿಂದಿರುವವರು ಯಾರು? ನಿನ್ನ ಹಿಂದಿನ ಕಥೆ ಏನೋ, ನಿನ್ನ ಮುಂದಿನ ನಡೆ ಏನು ಎಂದು ತಿಳಿಯಲು ನಿನ್ನ ಮೇಲೆ ಕ್ಷುದ್ರ ಪ್ರಯೋಗವಾಗಿದೆ. ನೀನೀಗ ಅಪಾಯದ ವೃತ್ತದೊಳಗೆ ನಿಂತು ನೋಡುತ್ತಿರುವೆ. ಗುರುಗಳೇ, ಏನ್ ಹೇಳ್ತಿದ್ದೀರಾ? ನಾನು ಯಾರು? ನನಗೇನಾಗಿದೆ? ದಯವಿಟ್ಟು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ? ನೀನು ಕಳೆದುಕೊಂಡಿದ್ದನ್ನು ಭೂಮಿಯಲ್ಲಿ ಹುಡುಕದೆ ಆಕಾಶದಲ್ಲಿರುವ ನಕ್ಷತ್ರವನ್ನು ನೋಡಿ ಕಣ್ಣೀರು ಹಾಕುವ ಮಾನವರ ವೇಷದಲ್ಲಿದ್ದೀಯ. ನೀನು ಯಾರು ನಿನಗೆ ತಿಳಿದರೆ ಅದು ಮಹಾ ಸತ್ಯ ದರ್ಶನ. ಅದನ್ನು ತಿಳಿಯುವ ಸಮಯ ಸನ್ನಿಹಿತವಾಗಿದೆ. ನೀನು ಯಾರೆಂದು ನೀನು ತಿಳಿಯುವ ಮುನ್ನ ಈ ವೇಷದಲ್ಲಿರುವ ನೀನಾರು ಎಂದು ತಿಳಿಯಬೇಕು. ಅದನ್ನು ನಿನ್ನ ಮನದೊಂದಿಗೆ ತಿಳಿಸುವ ಸಮಯ ಬಂದಿದೆ ಭೋಲೆನಾಥ. ಅಂದ್ರೆ ನನ್ನ ಶಿವಾನಿಗೆ ನಾನು ಯಾರು ಅಂತ ಹೇಳೋ ಸಮಯ ಬಂದಿದ್ಯಾ? ಹೌದು. ಈಗ ನಿನಗೆ ಬಂದಿರುವ ಬಾಧೆಯಿಂದ ತಪ್ಪಿಸಿಕೊಳ್ಳಬೇಕೆಂದರೆ ನೀನು ಶಿವಾನಿಗೆ ಸತ್ಯವನ್ನು ಹೇಳಲೇಬೇಕು. ನಿನಗೆ ಶಿವಾನಿಯ ಬೆಂಬಲ ಬೇಕು, ಆ ಪರಮೇಶ್ವರನ ಬಲದ ಒಲವು ಬೇಕು. ಇವೆರಡು ಬೇಕೆಂದರೆ ಇರುವ ಸತ್ಯವನ್ನು ನೀನು ಶಿವಾನಿಗೆ ಹೇಳಲೇಬೇಕು. ಹಾಗಿದ್ರೆ ಈಗಲೇ ಹೋಗಿ ಶಿವಾನಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಹುಡುಕಬೇಡ. ನೀನು ಹೇಳುವ ಯಾವೊಂದು ಮಾತು ಅವಳ ಕಿವಿಗೆ ಬಿದ್ದರೂ ಅದು ಸತ್ಯವಾಗಿರಲ್ಲ. ಒಂದು ವೇಳೆ ಅವು ಸತ್ಯವಾಗಿದ್ದರೂ ಅದು ಅವಳಿಗೆ ಅರ್ಥವಾಗುವುದಿಲ್ಲ. ಇಂದು ರಾತ್ರಿ ಕಗ್ಗತ್ತಲ ಸಮಯ. ಎರಡನೇ ಆಯಾಮದಲ್ಲಿ ನೀನು ಸತ್ಯವನ್ನು ಅವಳಿಗೆ ತಿಳಿಸಲಿ. ಸರಿ ಗುರುಗಳೇ, ನಾನು ಈಗಲೇ ಹೋಗಿ ಶಿವಾನಿಗೆಲ್ಲ ಹೇಳ್ಬಿಡ್ತೀನಿ. ಇಷ್ಟು ದಿನದಿಂದ ಶಿವಾನಿಗೆ ಎಲ್ಲ ಸತ್ಯ ಹೇಳಬೇಕು ಅಂತ ಕಾಯ್ತಿದ್ದೆ. ಇಷ್ಟು ದಿನ ಕಾದಿದ್ದಕ್ಕೂ ಮುಕ್ತಿ ಸಿಕ್ತು. ಆಶೀರ್ವಾದ ಮಾಡಿ. ಇದೇನ್ರಿ ಇದು? ಹಾವಿನ ತರ ಕಾಣಿಸ್ತಾ ಇದೆ. ಅದೇ ಕಣೆ, ಚಿಕ್ಕ ವಯಸ್ಸಲ್ಲಿ ತ್ರಿಶೂಲ್ಗೆ ಯಾರೋ ಹುಡುಗರಾಗಿ ಕೊಟ್ಟಿರ್ತಾರೆ, ಅವ್ರು ನೆನಪೋಸ್ಕರ ಇಟ್ಕೊಂಡಿರ್ತಾರೆ. ಇದು ನೋಡಿದ್ರೆ ಸಾಮಾನ್ಯವಾಗಿರೋ ತರ ಕಾಣ್ತಾ ಇಲ್ವಲ್ಲ? ಏನೋ ವಿಶೇಷತೆ ಇದೆ ಅಂತ ಅನಿಸ್ತಾ ಇದೆ. ಬಿಡೆ, ಇದು ಚಿನ್ನ ಅಲ್ಲ ಬಿಡೆ. ರೀ, ನನ್ಗೇನು ಚಿನ್ನದ ಮೇಲೆ ಮೋಹ ಇಲ್ಲ. ಇದು ನೋಡಿದ್ರೆ ಏನೋ ವಿಶೇಷವಾಗಿತ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಕೊಡ್ರಿ ಇಲ್ಲಿ, ಇನ್ನೂ ಸಲ ನೋಡ್ತೀನಿ. ಬಿಡೆ. ಏನು ಇಬ್ರು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ರಾ? ಹಬ್ಬ ಏನಾದರೂ ಇದೆಯಾ? ಇದೆಯಲ್ಲಮ್ಮ, ಹಬ್ಬಕ್ಕೆ ಅಂತಾನೆ ಕ್ಲೀನ್ ಮಾಡ್ತಾ ಇದ್ದೋ. ಆದರೆ ಮಗನೇ ಮನೇಲಿಲ್ವಲ್ಲ. ಹಾಗೆ ಮನೆ ಕ್ಲೀನ್ ಮಾಡಿ ತುಂಬ ದಿವಸ ಆಗಿತ್ತಲ್ಲ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ. ಈಗಲಾದರೂ ನಮ್ಮ ಮಗ ಬರ್ತಾನೋ ಏನೋ. ಅವನು ಬರಲೇಬೇಕು, ಅದಕ್ಕೆ ಅಲ್ವಾ ನಾವೆಲ್ಲ ಇಷ್ಟು ನಂಬಿಕೆಯಿಂದ ಕಾಯ್ತಾ ಇರೋದು. ಹೌದಮ್ಮ,
ಒಳ್ಳೇದಾಗತ್ತೆ. ತ್ರಿಶೂಲ್ ಬರ್ತಾನೆ ಅಂತ ನೀನು ಹೇಳ್ತಾ ಇದ್ದಲ್ಲ, ಹಾಗೆ ನನ್ನ ಮನಸ್ಸು ಹೇಳ್ತಾ ಇದೆಯಮ್ಮ. ಶಿವಾನಿ ಬಾಮ್ಮ, ನೀನು ಕಾಫಿ ಮಾಡ್ಕೊಡ್ತೀನಿ. ಅಂಕಲ್ ಕೊಡಿ, ನಾನು ಮುಗಿಸ್ಕೊಡ್ತೇನೆ. ಬೇಡಮ್ಮ ಬೇಡಮ್ಮ, ನಮ್ಮ ಯಜಮಾನ ಮನೆ ಮಹಾರಾಣಿ ನೀನು, ನೀನೇ ಕೆಲಸ ಮಾಡೋಣ. ನಡಿ 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 ನಡಿಯಮ್ಮ. ಇಷ್ಟು ದಿನ ಕಾದಿದ್ದು ಸಾಕು. ಸತ್ಯ ಹೇಳೋ ಸಮಯ ಬಂದಿದೆ. ನನ್ನ ಶಿವಾನಿಗೆ ನಾನೇ ಅವಳು ತ್ರಿಶೂಲ್ ಅಂತ ಹೇಳ್ಬಿಡ್ತೀನಿ. ಅಂದರೆ ಹೇಗೆ ಹೇಳೋದು, ಇವಾಗ ಏನು ಮಾಡೋದು? ಶಿವಾನಿಗೆ ಇರೋ ವಿಷಯ ಹೇಗೆ ಹೇಳೋದು? ಅವಳಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು. ಅವಳು ತುಂಬ ಖುಷಿ ಪಡ್ತಾಳೆ. ಶಿವಾನಿ ಯಾವಾಗಲೂ ಖುಷಿಯಾಗೇ ಇರಬೇಕು. ದೇವ್ರೇ, ಏನಾದರೂ ಐಡಿಯಾ ಕೊಡಪ್ಪ. ಏನೋ ಬೈ, ಇಷ್ಟೋ ಸಂತೋಷವಾಗಿದ್ದೀರಾ? ಈ ಸಂತೋಷಕ್ಕೆ ಎಲ್ಲದನ್ನೂ ಬದಲಾಯಿಸೋ ಶಕ್ತಿ ಇದೆ. ಇವಾಗ ನೀವು ನನ್ನ ಅಭಯ್ ಅಂತ ಕರೆದ್ರಲ್ಲ, ಅದನ್ನು ಬದಲಾಯಿಸೋ ಶಕ್ತಿ ಇದೆ. ನಾನೇನು ಉದ್ದೇಶ ಇಟ್ಕೊಂಡು ಈ ರೂಪ ಪಡ್ಕೊಂಡೋ, ಈಗದು ಮುಗಿತಾ ಇದೆ. ನಾಳೆಯಿಂದ ಎಲ್ಲದಕ್ಕೂ ಮುಕ್ತಿ. ಮುಕ್ತಿ? ಮುಕ್ತಿ ಅಂದ್ರೆ ನಿಮಗೂ ಗೊತ್ತಾಗುತ್ತೆ. ನಾನಿರೋ ವಿಷಯ ಹೇಳಿದ್ರೆ ನೀವಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ನಾಳೆಯಿಂದ ನಿಮ್ಮ ಕಷ್ಟ ಎಲ್ಲ ದೂರ ಆಯ್ತು. ಇನ್ನು ಮುಂದೆ ಸಂತೋಷವಾಗಿರ್ತೀರಾ. ಎಂತ ಮಾತಾಡ್ದೆಪ್ಪ. ನಮಗೆ ಸಂತೋಷ ಆಗಬೇಕು, ನಮ್ಮ ಸಂಕಟ ಕಳಿಬೇಕು ಅಂದರೆ ನಮ್ಮ ಮಗ ತ್ರಿಶೂಲ್ ವಾಪಸ್ ಬರಬೇಕು. ಆ ವಿಚಾರ ಬಿಟ್ಟು ಬೇರೆ ಇನ್ಯಾವ ವಿಚಾರಕ್ಕೂ ನಮಗೆ ಸಂತೋಷ ಆಗೋದಿಲ್ಲ. ಅದೇ ಸತ್ಯನೇ ನಾನು ಹೇಳಕ್ ಬಂದಿರೋದು. ನಾನೇ ನಿಮ್ಮ ಮಗ ತ್ರಿಶೂಲ್ ಅಂತ ಹೇಳಿದ್ರೆ ಖುಷಿ ಆಗದೆ ಇರುತ್ತಾ ಅಮ್ಮ? ನಾನು ನೀವು ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ, ನಿಮ್ಮ ಮುಖದಲ್ಲಿ ಯಾವುದೋ ಚಿಂತೆ ಕಾಡ್ತಾ ಇತ್ತು. ಈಗ ನೀವು ನಿರಾಳವಾಗಿದ್ದೀರಾ ಅನಿಸುತ್ತೆ. ಇದು ಬರೀ ನನ್ನ ಮುಖದಲ್ಲಿರೋ ನಿರಾಳ ಅಲ್ಲ. ವಿಷಯ ಗೊತ್ತಾದರೆ ಎಲ್ಲರೂ ನಿರಾಳ ಆಗ್ತೀರ, ಎಲ್ಲರೂ ತುಂಬ ಖುಷಿ ಪಡ್ತೀರಾ, ನೆಮ್ಮದಿಯಾಗಿರ್ತೀರ. ಇವಾಗೇನು, ನಿಮಗೆ ನಿಮ್ಮ ಮಗ ತ್ರಿಶೂಲ್ ವಾಪಸ್ ಬರಬೇಕು. ಅವ್ನು ಬಂದರೆ ತುಂಬ ಖುಷಿಯಾಗಿರ್ತೀರ ಅಲ್ವಾ? ತ್ರಿಶೂಲ್ ಬರ್ತಾನೆ, ಬಂದೇ ಬರ್ತಾನೆ. ಅವನ್ನ ತಡೆದು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಅಂದರೆ ನನ್ನ ಮಗ ತ್ರಿಶೂಲ್ ವಾಪಸ್ ಬಂದೇ ಬರ್ತಾನಾ? ಹಾ, ಬರ್ತಾನೆ. ನೀವು ಹೇಳ್ತಾನೆ ಇದ್ದೀರಾ, ಅವ್ನು ಮಾತ್ರ ಬರ್ತಾನೆ ಇಲ್ಲ. ನೀವೆಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಾ ಅಂದರೆ ಅವನೇ ಹೇಳಿ ಕಳಿಸಿರೋ ರೀತಿಲಿ ಹೇಳ್ತೀರಾ. ಆ ದೇವ್ರು ಯಾವತ್ತು ಕಳಿಸ್ತಾನೋ, ಅವನು ಯಾವತ್ತು ಬರ್ತಾನೋ, ನೀವು ಹೇಳ್ದಾಗೆ ಅವನು ಬಂದ್ಬಿಟ್ರೆ ಅಷ್ಟೇ ಸಾಕು. ಇರಿ ಒಂದು ನಿಮಿಷ ತಗೊಳ್ಳಿ. ಯಾಕೆ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಮ ಕೆಲಸ ಮಾಡ್ತಾನೆ ಇದ್ದೀರಾ. ಇವಾಗೇನು, ಈ ಬಾಕ್ಸ್ನ ಒಳಗಿಡಬೇಕು ಅಷ್ಟೇ ತಾನೇ? ನಾನು ಇಡ್ತೀನಿ, ಬೇರೆ ಕೆಲಸ ನೋಡಿ ಹೋಗಿ. ಬೇಡ, ನಾನು ಮಾಡ್ತೀನಿ. ಯಾಕೆ? ಅಲ್ಲ, ನನ್ನ ಮಗನ ಕೆಲವು ವಸ್ತುಗಳು ಇದರಲ್ಲಿದೆ. ಅವಳ ಮೇಲೆ ನನಗೂ ನನ್ನ ಹೆಂಡತಿಗೂ ತುಂಬ ಸೆಂಟಿಮೆಂಟು. ನನ್ನನ್ನು ನಿಮ್ಮ ಮಗ ಅಂದ್ಕೊಳ್ಳಿ. ಈಗ ಒಳಗೆ ಹೋಗಿ ಬೇರೆ ಕೆಲಸ ನೋಡಿ ಹೋಗಿ. ಅಲ್ಲ ಬೈ, ಹೋಗಿ ಅಂತ ಹೇಳಿ ಪ್ಲೀಸ್. ಕಳೆದು ಹೋದ ವಸ್ತುವನ್ನು ಹುಡುಕಲು ಒಂದು ಪೂಜೆ ಮಾಡಬೇಕು ಶಿವಾನಿ. ಹಾಗೆ ಕಳೆದು ಹೋಗಿರುವ ವ್ಯಕ್ತಿಯನ್ನು ಹುಡುಕಲು ನಾನು ಹೇಳುವ ಮಂತ್ರ ಪಠನೆಯನ್ನು ಮಾಡು. ಅದು ಕಾರ್ತ್ಯವೀರ್ಯಾರ್ಜುನ ಮಂತ್ರ. ಆ ಮಂತ್ರವನ್ನು ಹೇಳಿಕೊಡುತ್ತೇನೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರನಾಮ ತಸ್ಮಸ್ಮರಣ ಮಾತ್ರೇಣ ಗತಂಚ ನಷ್ಟಂತ ಲಭ್ಯತೆ.
ಇದನ್ನು ನೀನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ನಾನು ನಿನಗೊಂದು ವಸ್ತು ಕೊಡುತ್ತೇನೆ. ಅದಕ್ಕೆ ಪೂಜೆ ಮಾಡಿ ಮಂತ್ರೋಚ್ಚಾರಣೆ ಮಾಡು. ಆದರೆ ಎಚ್ಚರ, ಪೂಜಾ ಸಮಯದಲ್ಲಿ ಮಂತ್ರೋಚ್ಚಾರಣೆ ಮಾಡಬೇಕಾದರೆ ಯಾವುದೇ ಅಡೆತಡೆಗಳು ಬರದಂತೆ ಚಾಚು ತಪ್ಪದೆ ಮಾಡಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡು. ಇದರಿಂದ ಹೊಂಬೆಳಕೊಂದು ಮೂಡಿ ಮಣಿಬಂಧ ಇರುವ ಕಡೆ ದಾರಿ ತೋರುತ್ತದೆ.